ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೀಚಿಂಗ್ ರಿಲೇಟೆಡ್ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕ್ಲಿಕ್ ಮ್ಯಾಚ್ ಅನ್ನೋ ಕಂಪ್ನಿಯವರು ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಹಾಗೆ ಇಲ್ಲಿ ಪಾರ್ಟ್ ಟೈಮ್ಗೆ ಕೂಡ ಅವರು ಹೈರಿಂಗ್ನ ಮಾಡ್ತಾ ಇದ್ದಾರೆ. ನಿಮಗೆ ಜಸ್ಟ್ 12th ಪಾಸ್ ಆಗಿದ್ದೀವಿ ಅಥವಾ ನಾವು ಡಿಗ್ರಿ, ಡಿಪ್ಲೊಮೊ, MBA ಆ ರೀತಿಯಾದಂಥ ಕೋರ್ಸಸ್ಗಳನ್ನ ಮಾಡಿದ್ದೀವಿ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಆದರೆ ಅಟ್ಲೀಸ್ಟ್ ನಿಮಗೆ 12th ಆದರೂ ಪಾಸ್ ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನಿಮಗೆ ತುಂಬ ಚೆನ್ನಾಗಿ ಹೇಳ್ಕೊಡೋವಂಥ ಟೀಚರ್ಸ್ಗೆ ಪರ್ ಮಂತ್ 1,00,000ದವರೆಗೂ ಸಂಬಳನ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಸೊ ನೀವು ಎಷ್ಟು ಚೆನ್ನಾಗಿ ಟ್ಯೂಷನ್ನ ಮಾಡ್ತೀರಾ ಅಥವಾ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಡ್ತೀರಾ ಅದ್ರ ಮೇಲೂ ಕೂಡ ನಿಮಗೆ ಸಂಬಳನ ಮಾಡ್ತಾ ಹೋಗ್ತಾರೆ ಅಥವಾ ಫಿಕ್ಸ್ನ ಮಾಡ್ತಾರೆ. ಇನ್ನು ನೀವಿಲ್ಲಿ ಲೈಕ್ ಕಿಂಡರ್ ಗಾರ್ಡನ್ ಇರ್ತಾರಲ್ವ, ಚಿಕ್ಕ ಮಕ್ಕಳಿಂದ ಹಿಡಿದು 12th ಸ್ಟ್ಯಾಂಡರ್ಡ್ ಮಕ್ಳಿಗೂರ್ಗು ಅಂದರೆ ಸೆಕೆಂಡ್ PU ಮಕ್ಳವ್ರಿಗೂ ನೀವು ಟ್ಯೂಷನ್ನ ಅಥವಾ ಈ ಟ್ಯುಟೋರಿಯಲ್ನ ಮಾಡ್ಬೋದು. ಬಟ್ ನೀವು ಎಲ್ಲ ಸ್ಟ್ಯಾಂಡರ್ಡ್ಗೂ ಮಾಡಬೇಕು ಅಂತ ಏನಿಲ್ಲ. ನೀವು ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ಗೆ ಮಾತ್ರ ನಾನು ಮಾಡ್ತೀನಿ ಅಂದರೂ ಕೂಡ ಸೆಲೆಕ್ಟ್ನ ಮಾಡ್ಕೊಬೋದು. ನಿಮಗೆ ಎಷ್ಟು ಸ್ಟ್ಯಾಂಡರ್ಡ್ ಮಕ್ಳುಗಳಿಗೆ ಮಾಡೋಕ್ಕಾಗತ್ತೆ ಅನಿಸುತ್ತೆ ಅಷ್ಟು ಸ್ಟ್ಯಾಂಡರ್ಡ್ ಮಕ್ಳಿಗೆ ಮಾತ್ರ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಜೊತೆಗೆ ಎಲ್ಲ ಸಬ್ಜೆಕ್ಟ್ಸ್ನೂ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ನಿಮಗೆ ನಾನು ತುಂಬ ಚೆನ್ನಾಗಿ ಮ್ಯಾಥ್ಸ್ನ ಮಾಡ್ತೀನಿ ಅಂದರೆ ಬರೀ ಮ್ಯಾಥ್ಸ್ನ ನೀವಿಲ್ಲಿ ಟೀಚ್ನ ಮಾಡ್ಬೋದು. ಅಥವಾ ಬರೀ ಸೈನ್ಸ್, ಸೋಷಲು, ಇಲ್ಲಪ್ಪ ನನಗೆ ಬರೀ ಕನ್ನಡ, ಇಂಗ್ಲೀಷ್ ಬರುತ್ತೆ ಅಂದರೂ ಕೂಡ ನೀವಿಲ್ಲಿ ಲ್ಯಾಂಗ್ವೇಜಸ್ನ ಹೇಳ್ಕೊಡ್ಬೋದು ಮಕ್ಕಳಿಗೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ, ಯಾವುದರಲ್ಲಿ ನೀವು ತುಂಬ ಚೆನ್ನಾಗಿ ಟೀಚ್ ಮಾಡೋಕ್ಕೆ ಆಗುತ್ತೆ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೀವಿಲ್ಲಿ ಕೆಲಸನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೀವು ಒಟ್ಟಿನಲ್ಲಿ ನೀವು ಇಲ್ಲಿ ಎಷ್ಟು ಅವರ್ಸ್ನ ಇಲ್ಲಿ ಸ್ಪೆಂಡ್ ಮಾಡಿ ಎಷ್ಟು ಚೆನ್ನಾಗಿ ನೀವು ಟೀಚಿಂಗ್ನ ಮಾಡ್ತೀರಾ ಅಷ್ಟು ಜಾಸ್ತಿ ಸಂಬಳನ ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದಾರೆ. ಅವರು ಮೆನ್ಷನ್ ಮಾಡಿರೋ ಪ್ರಕಾರ ತುಂಬ ಚೆನ್ನಾಗಿ ಮಾಡ್ತಾ ಇರೋವಂಥ ಟೀಚರ್ಗೆ ಒಂದು ತಿಂಗಳಿಗೆ 1,00,000 ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಇಂಟರ್ವ್ಯೂ ಅಲ್ಲಿ ಅಥವಾ ನಿಮ್ಮ ಟ್ಯಾಲೆಂಟ್ ಮೇಲೆ ಅವರು ಫಿಕ್ಸ್ ಮಾಡ್ತಾ ಹೋಗ್ತಾರೆ. ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಜೊತೆಗೆ ಇಲ್ಲಿ ಯಾರು ಹೈಯರಿಂಗ್ನ ಮಾಡ್ತೀವಿ ಅಂತ ದುಡ್ಡನ್ನ ಕೇಳಿದ್ರೆ ಯಾರಿಗೂ ಕೊಡೋವಂಥ ನೆಸೆಸಿಟಿ ಇರೋದಿಲ್ಲ. ಇಲ್ಲಿ ಹೈಯರ್ ಮಾಡೋವಂಥವ್ರು ನಿಮ್ಮ ಸ್ಕಿಲ್, ನಿಮ್ಮ ಟ್ಯಾಲೆಂಟ್ ಹಾಗೆ ನಿಮ್ಮ ರೆಸ್ಯೂಮ್ನ ನೋಡಿ ಹೈಯರಿಂಗ್ನ ಮಾಡ್ತಾರೆ. ಸೊ ಯಾರಿಗೂ ಕೂಡ ದುಡ್ಡು ಕೊಟ್ಟು ಮೋಸ ಹೋಗಬೇಡಿ, ಓಕೆನಾ? ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲೇ ಪೋಸ್ಟ್ ಆಗಿರೋವಂಥ ಜಾಬ್ ಇನ್ಫಾರ್ಮೇಷನ್ಸ್ನ ನಾನು ನಿಮಗೆ ಇವತ್ತು ಹೇಳ್ತಾ ಇರೋವಂಥದ್ದು. ಟೀಚಿಂಗ್ ಹೈಯರಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಟೀಚಿಂಗ್ ಪೋಸ್ಟ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಹಾಗೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಆಲ್ರೆಡಿ ಅವರು ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ 5 days ಆಗೋ ಅಷ್ಟೇ ಅವರು ಪೋಸ್ಟ್ನ ಮಾಡಿರೋವಂಥದ್ದು. ಸೊ ಇನ್ನೂ ಅಪ್ಲಿಕೇಶನ್ಸ್ನ ತೊಗೊಳ್ತಾ ಇರ್ತಾರೆ. ಬೇಗ ಅಪ್ಲೈ ಮಾಡಿದಷ್ಟು ನಿಮಗೆ ಕೆಲಸ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ರಿಮೋಟ್ ವರ್ಕ್ ಅಂತ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಪಾರ್ಟ್ ಟೈಮ್ ಅಂತ ಮೆನ್ಷನ್ ಮಾಡಿದ್ದಾರೆ, ಓಕೆನಾ? ಇಲ್ಲಿ ಫಿಕ್ಸ್ಡ್ ಅವರ್ಸ್ ಇರೋದಿಲ್ಲ. ನಿಮಗೆ ಎಷ್ಟು ಅವರ್ಸ್ ಇಲ್ಲಿ ಸ್ಪೆಂಡ್ ಮಾಡೋಕ್ಕಾಗತ್ತೆ, ಎಷ್ಟು ಟೈಮ್ನ ಕೊಡೋದಕ್ಕಾಗತ್ತೆ ಅಷ್ಟು ಟೈಮ್ನ ನೀವು ಫಿಕ್ಸ್ ಮಾಡಿಕೊಂಡು ಅಥವಾ ಲೈಕ್ ಇನ್ಫಾರ್ಮ್ ಮಾಡಿ ನೀವಲ್ಲಿ ವರ್ಕ್ನ ಮಾಡೋದಕ್ಕೆ ಸ್ಟಾರ್ಟ್ನ ಮಾಡ್ಬೋದು. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಲೈಕ್ ಅಬೌಟ್ ದ ಜಾಬ್ ಅಂತ ಕೊಟ್ಟು ಅರ್ನ್ ವೆಲ್, ಇಂಪ್ಯಾಕ್ಟ್ ಫಾರ್ ಎವರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ತುಂಬ ಚೆನ್ನಾಗಿ ಅರ್ನ್ನ ಮಾಡ್ಬೋದು. ಜೊತೆಗೆ ಅದು ಇಂಪ್ಯಾಕ್ಟ್ ಕೂಡ ಫಾರ್ ಎವರ್ ಇರುತ್ತೆ, ಯಾವಾಗಲೂ ಇರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಕಾಂಟ್ರಾಕ್ಟ್ ವೈಸು ಅಥವಾ ಫ್ರೀಲ್ಯಾನ್ಸಿಂಗ್ ವೈಸ್ ಇಲ್ಲಿ ಇರೋದಿಲ್ಲ. ನಿಮ್ಮನ್ನು ತೊಗೊಂಡು ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಆಗ್ತಾಯಿಲ್ಲ ಅಂದರೆ ನಿಮ್ಮನ್ನು ಪರ್ಮನೆಂಟಾಗಿ ಅವರು ಇಟ್ಕೊಳ್ತಾರೆ. ನಿಮಗೆ ಬೇಕಂದಾಗ ನೀವು ಕ್ಲಾಸಸ್ಗಳನ್ನ ಕೂಡ ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ನ ನೀವು ಇಲ್ಲಿ ಪಿಕ್ ಮಾಡಿದ್ದೀರಾ ಅಂದರೆ ನಿಮಗೆ ಮುಂದೆ ನಾನು 5th, 6th, 7th ಮಾಡ್ಬೋದು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಆವಾಗ ನಿಮ್ಮ ಸಂಬಳ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ರೀತಿಯಾದಂಥ ಫಾರ್ ಎವರ್ ಇಂಪ್ಯಾಕ್ಟ್ ನಿಮಗೂ ಇರುತ್ತೆ, ಅವ್ರಿಗೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಟಾಪ್ ಟ್ಯುಟೋರಿಯಲ್ ಅರ್ನ್ 1,00,000 ಪರ್ ಮಂತ್ ವರ್ಕಿಂಗ್ ಅ ಫ್ಯೂ ಅವರ್ಸ್ ಅ ಡೇ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಹೇಳ್ದೆ ಅಲ್ವಾ, ಟಾಪ್ ಟ್ಯುಟೋರಿಯಲ್ಸ್ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇರೋವಂಥ ಟೀಚರ್ಸ್ಗಳಿಗೆ ಇಲ್ಲಿ ಪರ್ ಮಂತ್ 1,00,000ನ ಕೊಡ್ತಾ ಇದ್ದೀನಿ. ಅದು ಕೂಡ ಫ್ಯೂ ಅವರ್ಸ್, ಸ್ವಲ್ಪ ಅವರ್ಸ್ಗಳನ್ನ ದಿನದಲ್ಲಿ ಅವರು ಇಲ್ಲಿ ಸ್ಪೆಂಡ್ ಮಾಡಿರೋದ್ರಿಂದ ಅಂತ ಹೇಳಿದ್ದಾರೆ. ಸೊ ನೀವು
ಲೈಕ್ 3 to 4 hours ಅಥವಾ 2 to 3 hours ಇಲ್ಲಿ ಸ್ಪೆಂಡ್ ಮಾಡಿದ್ರಿ ಅಂದರೆ ನೀವು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ಮಕ್ಕಳಿಗೆ ಅಂದರೆ ನಿಮಗೆ ಕೂಡ ಒಳ್ಳೆ ಅಮೌಂಟ್ನ ಕೊಡ್ತೀವಿ ನಾವಿಲ್ಲಿ. ಲೈಕ್ 60,000 70,000 ಆ ರೀತಿಯಾದಂಥ ಅಮೌಂಟ್ಸ್ನು ಕೂಡ ನಾವಿಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ವಾಟ್ ಟ್ರಸ್ಟ್ ಸೇಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಏನು ಟ್ರಸ್ಟ್ನ ಮಾಡ್ತೀರಾ ಅಥವಾ ಅವ್ರು ನಿಮ್ಮನ್ನು ಏನು ಟ್ರಸ್ಟ್ ಮಾಡ್ತಾರೆ ಅದಿಲ್ಲಿ ಇರ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ದ ರೆಸ್ಪೆಕ್ಟ್, ದ ಐಡೆಂಟಿಟಿ, ದ ಲಿವಿಂಗ್ ಯೋರ್ ಚಾಯ್ಸ್ ಅಂತ ಕೊಡಿ. ಸೊ ನಿಮಗೆ ಇಲ್ಲಿ ಕೆಲಸ ಮಾಡೋದ್ರಿಂದ ಏನು ಸಿಗುತ್ತೆ ಅಂದರೆ ಒಂದು ರೆಸ್ಪೆಕ್ಟ್ ಸಿಗುತ್ತೆ. ಟೀಚರ್ಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಅಥವಾ ಒಂದು ಹ್ಯೂಮನ್ ಬೀಯಿಂಗಿಗೆ ಅವ್ರ ಹತ್ರ ಕೆಲಸ ಮಾಡ್ತಾ ಇರೋರ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅದನ್ನು ಅವ್ರಿಗೆ ಕೊಡ್ತಾರೆ. ಹಾಗೆ ಒಂದು ಐಡೆಂಟಿಟಿ ಸಿಗುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್ ನೀವು ಮನೆ ಹತ್ರ ಸುತ್ತಮುತ್ತ ಇರೋ ಸ್ಟೂಡೆಂಟ್ಸ್ಗೆ ನೀವು ಟ್ಯೂಷನ್ ಮಾಡ್ತೀವಿ ಅಂದರೆ ನಿಮ್ಗೆ ಅಷ್ಟು ಐಡೆಂಟಿಟಿ ಸಿಗೋದಿಲ್ಲ, ಅಷ್ಟು ಟ್ಯೂಷನ್ ಅವ್ರಿಗೆ ಸ್ಟೂಡೆಂಟ್ಸ್ ಕೂಡ ಬರೋದಿಲ್ಲ. ಓಕೆನಾ. ಈ ರೀತಿ ಅವರ ಕಂಪ್ನಿಯಲ್ಲಿ ಅಥವಾ ಈ ರೀತಿಯಾದಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೀವು ವರ್ಕ್ನ ಮಾಡಿದ್ರೆ ಅದರಿಂದ ನಿಮಗೊಂದು ಐಡೆಂಟಿಟಿ ಸಿಗುತ್ತೆ. ಇವ್ರು ಕೊಡೋವಂಥ ಸರ್ಟಿಫಿಕೇಟ್ಸ್ ಇಟ್ಕೊಂಡು ನೀವು ಬೇರೆ ಕಡೆ ಕೂಡ ಅಪ್ಲೈನ ಮಾಡ್ಬೋದು. ಇಲ್ಲಿ ಸ್ವಲ್ಪ ಫ್ಯೂ ಅವರ್ಸ್ ವರ್ಕ್ ಮಾಡಿ ಅಲ್ಲಿ ಕೂಡ ನೀವು ವರ್ಕ್ ಮಾಡ್ಬೋದು. ಆ ರೀತಿಯಾದಂಥ ಅಪಾರ್ಚುನಿಟಿ ಕೂಡ ನಾವಿಲ್ಲಿ ಕೊಡ್ತಾ ಇರ್ತೀವಿ. ಲೈಫ್ ಚೇಂಜಸ್ಗಳು ಕಾಣಿಸುತ್ತೆ ನಿಮಗೆ, ಲೈಕ್ ಅರ್ನಿಂಗ್ಸ್ ಬರುವಂಥದ್ದು ಅಥವಾ ನಿಮಗೆ ಅಲ್ಲೇ ನೀವು ಇಂಪ್ರೂವ್ ಆಗುವಂಥದ್ದು, ಆ ರೀತಿ ಎಲ್ಲನೂ ಕೂಡ ನಿಮಗೆ ಲೈವ್ ಆಗಿ ನಿಮಗೆ ಚೇಂಜಸ್ ಕಾಣಿಸ್ತಾ ಹೋಗುತ್ತೆ ಅಂತ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಓಕೆನಾ. ಇಯರ್ ಯು ಡು ನಾಟ್ ಜಸ್ಟ್ ಟೀಚ್ ಮ್ಯಾಥ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವಿಲ್ಲಿ ಜಸ್ಟ್ ಬರೀ ಟೀಚ್ ಮಾಡೋದಿಲ್ಲ, ಅದು ಬಿಟ್ಟು ಬೇರೆ ರೀತಿಯಾದಂಥ ಸ್ಕಿಲ್ಸ್ನು ಕೂಡ ಅಥವಾ ಇಂಪಾರ್ಟೆನ್ಸ್ ಕೂಡ ನೀವು ತಿಳ್ಕೊತಾ ಹೋಗ್ತೀರಾ ಅಂತ ಕೊಟ್ಟಿದ್ದಾರೆ. ಯು ಬಿಲ್ಡ್ ಕಾನ್ಫಿಡೆನ್ಸ್, ಥಿಂಕಿಂಗ್ ಸ್ಕಿಲ್ಸ್ ಆ್ಯಂಡ್ ಫ್ಯೂಚರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಬರೀ ಹೇಳ್ಕೊಡೋದನ್ನು ಬಿಟ್ಟು ನಿಮ್ಮಲ್ಲೇ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆನಾ. ಬೇರೆ ಕಡೆ ಇದೇ ರೀತಿಯಾದಂಥ ಪ್ಲ್ಯಾಟ್ಫಾರ್ಮ್ಸಲ್ಲಿ ಅಪ್ಲೈ ಮಾಡೋದಕ್ಕೆ ನಿಮಗೆ ಸರ್ಟಿಫಿಕೇಟ್ಸ್ ಇರುತ್ತೆ. ಅಥವಾ ನಿಯರ್ ಬೈ ಯಾವ್ದಾರ ಸ್ಕೂಲ್ಸಲ್ಲಿ ನಾವು ವರ್ಕ್ ಮಾಡ್ತೀವಿ ಅಂದರೆ ಅಲ್ಲಿ ನೀವು ಅಪ್ಲೈ ಮಾಡೋದಕ್ಕೂ ಕೂಡ ಸರ್ಟಿಫಿಕೇಟ್ಸ್ ಇರುತ್ತೆ. ಮತ್ತು ಥಿಂಕಿಂಗ್ ಎಬಿಲಿಟಿ ಬರುತ್ತೆ. ಓಕೆನಾ. ಲೈಕ್ ಹೇಗೆ ಹೇಳ್ಕೊಡ್ಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಥಿಂಕಿಂಗ್ ಎಬಿಲಿಟಿ ಬರುತ್ತೆ. ಆ ಮಕ್ಕಳುಗಳ ಜೊತೆ ನೀವು ಲೈಕ್ ಕಂಬೈನ್ಡ್ ಆಗಿ ಮಾತಾಡಿದಾಗ, ಕಾಂಟ್ಯಾಕ್ಟ್ ಮಾಡಿದಾಗ, ಲೈಕ್ ಹೋಗಿ ಕಾಂಟ್ಯಾಕ್ಟ್ ಮಾಡೋದಿಲ್ಲ, ಲೈಕ್ ಲೈವ್ ಕ್ಲಾಸಸ್ ಅಥವಾ ಅವ್ರದ್ದೇ ಆದಂಥ ಒಂದು ರೀತಿ ಇರುತ್ತೆ. ಅದರಲ್ಲಿ ನೀವು ಮಕ್ಕಳ ಜೊತೆ ಕನೆಕ್ಟ್ ಆದಾಗ ನಿಮಗೂ ಕೂಡ ರಿಫ್ರೆಶಿಂಗ್ ಆಗಿರುತ್ತೆ, ನಿಮಗೂ ಕೂಡ ಲೈಕ್ ಥಿಂಕಿಂಗ್ ಎಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮಗೂ ಕೂಡ ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ ಹೇಳಿದ್ದಾರೆ. ಯಾವ ರೀತಿಯಾದಂಥ ಒಳ್ಳೆ ಫ್ಯೂಚರ್ ನಿಮಗೆ ಇರುತ್ತೆ ಅಂದರೆ ಐ ಇನ್ಕಮ್ ಪೊಟೆನ್ಷಿಯಲ್ ಅಂತ ಕೊಟ್ಟಿದ್ದಾರೆ. ಸೊ ತುಂಬ ಜಾಸ್ತಿನೇ ಅವ್ರು ಇಲ್ಲಿ ನಿಮಗೆ ಪೇನ ಮಾಡ್ತಾರೆ ಬೇರೆ ಕಡೆ ಪೇ ಮಾಡೋದಕ್ಕಿಂತ ಅಂತ ಹೇಳ್ತಿದ್ದಾರೆ. ನೀವು ನಿಮ್ಮ ಮನೆ ಹತ್ರ ಇರೋ ನಿಯರ್ ಬೈ ಟ್ಯುಟೋರಿಯಲ್ಸ್ ಅಥವಾ ಟ್ಯೂಷನ್ಸ್ಗಳಿಗೆ ನಾನು ಕೂಡ ಟೀಚರ್ ಆಗಿ ಸೇರ್ಕೊಳ್ತೀವಿ ಅಂತ ಹೋದರೆ ಅರೌಂಡ್ ನಿಮಗೆ ಲೈಕ್ 20,000 25,000 ಆ ರೀತಿ ಪೇನ ಮಾಡ್ಬೋದು. ಬಟ್ ಇಲ್ಲಿ ಅವರು ಅದಕ್ಕಿಂತ ಜಾಸ್ತಿನೇ ಮಾಡ್ತೀವಿ, ಲೈಕ್ 40 50 60 ಆ ರೀತಿ ಜಾಸ್ತಿನೇ ಮಾಡ್ತೀವಿ ಅಂತ ಇಲ್ಲಿ ಅವ್ರು ನಿಮಗೆ ಹೇಳ್ತಾ ಇದ್ದಾರೆ. ಅದು ಕೂಡ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ನೀವು ಎಲ್ಲೂ ಹೋಗಬೇಕು ಅನ್ನೋದಿರಲ್ಲ, ಮನೆಯಿಂದನೇ ನಿಮ್ಮ ಕಂಫರ್ಟಬಲ್ ಆಗಿರೋ ಹಾಗೆ ನೀವು ವರ್ಕ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಡ್ರೈವ್ ಕೇರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಲೈಕ್ ಏನು ಹೇಳ್ತಾರೆ ಅದನ್ನು ಡ್ರೈವ್ ಕೇರ್ಸ್ ಅಂದರೆ ನಿಮ್ಮ ಸೇಫ್ಟಿನೂ ಕೂಡ ಅವರು ಮೆಜರ್ನ ಮಾಡ್ತಾರೆ, ಹಾಗೆ ಮಕ್ಳಿಗೂ ಸೇಫ್ಟಿ ಕೂಡ ಮೆಜರ್ನ ಮಾಡ್ತಾರೆ. ಒಂದು ಕೆರಿಯರ್ ತುಂಬ ಚೆನ್ನಾಗಿ ಬಿಲ್ಡ್ ಆಗೋ ಹಾಗೆ ಅವರು ಇಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಗ್ಲೋಬಲ್ ಎಕ್ಸ್ಪೋರ್ಟ್ ಅಂತ ಕೊಡಿ. ಸೊ ಗ್ಲೋಬಲ್ ವೈಸ್ ನಿಮಗೆ ಒಂದು ಐಡೆಂಟಿಫಿಕೇಷನ್ ಸಿಗುತ್ತೆ, ಸರ್ಟಿಫಿಕೇಟ್ ಸಿಗುತ್ತೆ. ಯಾಕಂದರೆ ಇಲ್ಲಿ ಬರೀ ಅವರು ಇಂಡಿಯಾದಲ್ಲಿ ಮಾತ್ರ ಇವರ ಕಂಪ್ನಿ ಇರೋದಿಲ್ಲ ಅಥವಾ ಸ್ಟೂಡೆಂಟ್ಸ್ ಇರೋದಿಲ್ಲ, ಬೇರೆ ಕಡೆನೂ ಕೂಡ ಇರ್ತಾರೆ. ಸೊ ಅಲ್ಲೂ ಕೂಡ ನಿಮಗೊಂದು ಐಡೆಂಟಿಫಿಕೇಷನ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಇದೊಂದು ಬೆಸ್ಟ್ ಅಂತ ಹೇಳ್ತೀನಿ. ಯಾರಿಗೆಲ್ಲ ಟೀಚಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಅಥವಾ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಯಾರಿಗೆ ಅಟ್ಲೀಸ್ಟ್ ನಾನು ಸಬ್ಜೆಕ್ಟ್ಸ್ಗಳನ್ನ ಹೇಳ್ಕೊಡ್ಬೋದು, ನನಗಿರೋಂಥ ನಾಲೆಡ್ಜ್ನ ನಾನು ಶೇರ್ ಮಾಡ್ಬೋದು ಅನಿಸುತ್ತೆ ಅಲ್ವಾ, ಅವರೆಲ್ಲ ಇಲ್ಲಿ ಈಸಿಯಾಗಿ ಅಪ್ಲೈನ ಮಾಡಿ. ಸೊ ನಿಮಗೂ ಒಂದು ಒಳ್ಳೆ ಇನ್ಕಮ್ ಆಗುತ್ತೆ ಇಲ್ಲಿಂದ ಅಂತ ಹೇಳ್ತೀನಿ. ಒಳ್ಳೆ ಕಂಪ್ನಿ ಇದೆ. ಇದು ಲೈಕ್ ಶಟ್ ಡೌನ್ ಆಗೋವಂಥದ್ದು ಅಥವಾ ಮಾರ್ಕೆಟ್ ವ್ಯಾಲ್ಯೂ ಕಮ್ಮಿ ಆಗೋವಂಥದ್ದು ಅಲ್ಲ. ಯಾಕಂದರೆ ಸ್ಟೂಡೆಂಟ್ಸ್ ತುಂಬ ಜನ ಇಲ್ಲಿ ಎನ್ರೋಲ್ ಆಗ್ತಾ ಇರ್ತಾರೆ. ಸ್ಟೂಡೆಂಟ್ಸ್ಗಳು ಜಾಸ್ತಿ ಆದಷ್ಟು ನಿಮ್ಮ ಸಂಬಳ ಕೂಡ ಅವರು ಜಾಸ್ತಿನ ಮಾಡ್ತಾ ಇರ್ತಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಲ್ವಾ, ನನ್ನ ಮಕ್ಕಳಿಗೆ ಹೇಳ್ಕೊಡ್ತೀನಿ ಟೀಚಿಂಗಲ್ಲಿ ಅನ್ನೋರಿಗೆ ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಇಲ್ಲಿ ನೋಡ್ರಿ, ಇಫ್ ಯು ವಾಂಟ್ ಮನಿ ಆ್ಯಂಡ್ ಮೀನಿಂಗ್ ದಿಸ್ ಇಸ್ ಫಾರ್ ಯು, ಅಪ್ಲೈ ನಾವ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಸ್ವಲ್ಪ ಕ್ಯಾಶ್ ಟ್ಯಾಕ್ಸ್ ಕೂಡ ಹಾಕಿದ್ದಾರೆ, ಯಾಕಂತ ಗೊತ್ತಿಲ್ಲ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು
ಸಿಂಪಲಾಗಿ ಶಾರ್ಟಾಗಿ ಹೇಳಬೇಕು ಅಂದರೆ ನೀವು ಲೈಕ್ ಕಿಂಡರ್ ಗಾರ್ಡನ್ UKG LKG ಮಕ್ಕಳಿಂದ ಹಿಡಿದು 12th ಸ್ಟ್ಯಾಂಡರ್ಡ್ ಮಕ್ಕಳುವರೆಗೂ ನೀವು ಟ್ಯೂಷನ್ನ ತೊಗೊಳ್ಬೋದು. ಅದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇದು ಕಂಪ್ಲೀಟಾಗಿ ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ ತೊಗೊಳ್ಬೇಕು ಅಂತ ಇಲ್ಲ. ನೀವು ಯಾವ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನೀವು ಹೇಳ್ಕೊಡೋಕ್ಕಾಗತ್ತೆ ಅಂತ ನೀವೇ ಡಿಸೈಡ್ ಮಾಡಿ ನೀವು ಚೂಸ್ನ ಮಾಡ್ಕೊಬೋದು. ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಳಿಗೆ ನಾನು ಟ್ಯೂಷನ್ನ ಮಾಡ್ತೀನಿ ಅಂತ ತೊಗೊಂಡ್ರೆ ಆ ಸ್ಟ್ಯಾಂಡರ್ಡ್ ಮಕ್ಳಿಗೆ ಮಾತ್ರ ನೀವು ಟ್ಯೂಷನ್ನ ಮಾಡ್ತಾ ಇರ್ತೀರ. ಜೊತೆಗೆ ಲೈಕ್ ಫ್ಯೂ ಅವರ್ಸ್ ಸ್ಪೆಂಡ್ ಮಾಡ್ತೀರ, ಲೈಕ್ 1 hours 2 hours 3 hours ಮಾತ್ರ ನೀವು ಇಲ್ಲಿ ಸ್ಪೆಂಡ್ನ ಮಾಡ್ತೀರಾ ಅಂತ ಹೇಳ್ತಾಯಿದ್ದಾರೆ. ಲೈಕ್ ನೀವು ಸೆಲೆಕ್ಟ್ ಮಾಡ್ಕೊಬೋದು ಎಷ್ಟು ಅವರ್ಸ್ ನೀವು ಸ್ಪೆಂಡ್ನ ಮಾಡ್ತೀರಾ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ವರ್ಕ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದು ಕೂಡ ನಿಮ್ಮ ಮನೆಯಿಂದ ಮಾಡೋವಂಥದ್ದು ಪಾರ್ಟ್ ಟೈಮ್ ಆಗಿರುತ್ತೆ. ಜೊತೆಗೆ ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ದೀರಾ ಅಥವಾ ನಾವು ಡಿಗ್ರಿ ಡಿಪ್ಲೊಮೊ ಆ ರೀತಿಯಾದಂಥ ಕೋರ್ಸಸ್ನ ಮಾಡಿದ್ದೀವಿ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ ಅಂತ ಹೇಳಿದ್ದಾರೆ. ಅರೌಂಡ್ ನಿಮಗೆ ಪರ್ ಮಂತ್ 1 ಲಕ್ಷದವರೆಗೂ ಒಳ್ಳೆ ಟೀಚರ್ಸ್ಗೆ ಸಂಬಳನ ಪೇ ಮಾಡಿದ್ದೀವಿ ಅಂತ ಹೇಳಿದೆ. ಸೊ ನೀವೊಂದು ಅರೌಂಡ್ ನೀವು ಹೇಳ್ಕೊಡ್ತೀವಿ, ಚೆನ್ನಾಗೇ ಹೇಳ್ಕೊಡ್ತೀವಿ ಅಂದರೆ 60-70,000ವರೆಗೂ ನೀವು ಪರ್ ಮಂತ್ ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ? ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ಲ, ಇಲ್ಲಿ ಫುಲ್ ಮೇಲ್ಗಡೆ ಸ್ಕ್ರೋಲ್ ಇಂಟರ್ಫೇಸ್ಗೆ ಬಂದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ತೊಗೊಂಡೋಗುತ್ತೆ. ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಅದು ಡೈರೆಕ್ಟಾಗಿ ನಿಮ್ಮನ್ನ ಕರ್ಕೊಂಡೋಗುತ್ತೆ. ಅಲ್ಲಿಂದ ನೀವು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ನ ಮಾಡ್ಬೋದು. ಸೊ ಇಲ್ಲಿ ನೀವು ಸ್ವಲ್ಪ ಬೇಕಾದರೆ ಓದ್ಬೋದು, ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ರೇಟಿಂಗ್ ಇದೆ ಅವ್ರಿಗೆ ಅನ್ನೋದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. 30,000 ಚಿಲ್ಡ್ರನ್ಸ್ ಆಲ್ರೆಡಿ ವರ್ಲ್ಡ್ ವೈಡ್ ಅವರು ಟೀಚ್ನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಯಾವ ಯಾವ ಸ್ಟೇಟ್ಗಳಲ್ಲಿದೆ ಅನ್ನೋದು ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ನೀವು ನೋಡಿದ್ರೆ ಡೆಲ್ಲಿಯಲ್ಲಿದ್ದಾರೆ ಅವರ ಬ್ರ್ಯಾಂಚ್ ಅಥವಾ ಅವರ ಟೀಚರ್ಸು ಡೆಲ್ಲಿಯಲ್ಲಿದ್ದಾರೆ, ಬ್ಯಾಂಗ್ಳೂರಲ್ಲಿದ್ದಾರೆ, ಹೈದ್ರಾಬಾದ್, ಮುಂಬೈ, ಪುಣೆ, ಚೈನಾ, ಇದು ಕೋಲ್ಕತ್ತಾ, ಈ ರೀತಿಯಾದಂಥ ಎಲ್ಲ ರೀತಿಯಾದಂಥ ಸ್ಟೇಟ್ಸ್ಗಳಿಂದ ಕೂಡ ಇದ್ದಾರೆ. ಸೊ ನೀವು ಕೂಡ ನೋಡಿ ಬ್ಯಾಂಗ್ಳೂರು ಕೂಡ ಇದೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಎನ್ರೋಲ್ ಆಗ್ಬೋದು. ಇಲ್ಲಿ ನೀವು ಕಂಟಿನ್ಯೂ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮ್ಮ ನೇಮ್ನ ಕೇಳುತ್ತೆ, ನಿಮ್ಮ ನೇಮ್ ಏನು ಅನ್ನೋದನ್ನ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಆದಷ್ಟು ನಿಮ್ಮ ಫುಲ್ನ ನೇಮ್ನ ಇಲ್ಲಿ ಹಾಕಿ. ಓಕೆನಾ? ನಾನಿಲ್ಲಿ ನನ್ನ ಫುಲ್ ನೇಮ್ನ ಹಾಕ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಫುಲ್ ನೇಮ್ ಹಾಕಿ ಓಕೆ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಶೇರ್ ಯುವರ್ ಇಮೇಲ್ ಅಡ್ರೆಸ್ ಅಂತ ಕೊಟ್ಟಿದೆ. ಸೊ ನೀವು ಪ್ರೊಫೆಷ್ನಲ್ ಆಗಿ ಒಂದು ಇಮೇಲ್ ಅಡ್ರೆಸ್ನ ವರ್ಕ್ಗೋಸ್ಕರ ರೆಡಿ ಮಾಡಿರ್ತೀರಲ್ವಾ, ಆ ಇಮೇಲ್ ಐ ಡಿನ ಇಲ್ಲಿ ಹಾಕಬೇಕಾಗಿರುತ್ತೆ. ಆ ಇಮೇಲ್ ಐ ಡಿನ ಹಾಕಿ ಇಲ್ಲಿ ಓಕೆ ಅಂತ ಕೊಡಿ. ನಾನು ಕೂಡ ನನ್ನ ಇಮೇಲ್ ಐ ಡಿ ಹಾಕಿ ಓಕೆ ಕೊಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಅಲ್ಲಿ ನನ್ನ ಇಮೇಲ್ ಐ ಡಿ ಹಾಕಿ ಓಕೆ ಕೊಟ್ಟಮೇಲೆ ಶೇರ್ ಯುವರ್ ಫೋನ್ ನಂಬರ್ ಅಂತ ಕೊಡ್ತಾ ಇದೆ. ಸೊ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗಿರುತ್ತೆ. ಯಾವುದಕ್ಕೆ ಇನ್ಕಮಿಂಗ್, ಔಟ್ ಗೋಯಿಂಗ್ ಮತ್ತು ವಾಟ್ಸಪ್ ಇರುತ್ತೆ ಅಲ್ಲ, ಆ ನಂಬರ್ನ ಇಲ್ಲಿ ಹಾಕಬೇಕಾಗಿರುತ್ತೆ. ನಿಮ್ಮ ನಂಬರ್ನ ಕೊಟ್ಟು ಓಕೆ ಅಂತ ಕೊಡಬೇಕು. ಇಲ್ಲಿ ಏನಕ್ಕೆ ನಿಮ್ಮ ನಂಬರ್ನ ಕೇಳ್ತಾ ಇದ್ದಾರೆ ಅಂದರೆ ಅವರ ಕಡೆಯಿಂದ ಒಂದು ಕಾಲ್ ಬರುತ್ತೆ, ಇಂಟರ್ವ್ಯೂ ಕಾಲ್ಸ್ ಅಥವಾ ಇನ್ಫಾರ್ಮೇಷನಲ್ ಕಾಲ್ಸ್ ಬರುತ್ತೆ, ಅದಕ್ಕೆ ನೀವು ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ. ಸೊ ನಿಮ್ಮ ನಂಬರ್ ಯಾವುದು ಆ್ಯಕ್ಟಿವ್ ಇದೆ ಆ ನಂಬರ್ನ ಇಲ್ಲಿ ಕೊಡಿ. ನಾನು ಕೂಡ ನನ್ನ ನಂಬರ್ನ ಕೊಟ್ಟು ತೋರಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಆರ್ ಯು ರೆಸಿಸ್ಟೆಂಟ್ ಇನ್ ಇಂಡಿಯಾ ಅಂತ ಕೇಳಿದೆ. ಸೊ ನೀವು ಇಂಡಿಯಾದವರೇನಾ, ಇಂಡಿಯಾದಲ್ಲಿರೋದಾ ಅಂತ ಕೇಳ್ತದೆ. ಸೊ ಎಸ್ ಅಂತ ಕೊಟ್ಟು ನೀವು ಓಕೆ ಅಂತ ಕೊಡ್ಬೋದು. ಅದಾದಮೇಲೆ ಪ್ಲೀಸ್ ಸೆಲೆಕ್ಟ್ ಯುವರ್ ಹೈಯೆಸ್ಟ್ ಕ್ವಾಲಿಫಿಕೇಷನ್ಸ್ ಅಂತ ಕೊಡ್ತಾರೆ. ಸೊ ನಿಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಷನ್ಸ್ ಏನಾಗಿದೆ ಅದನ್ನು ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಬ್ಯಾಚುಲರ್ ಡಿಗ್ರಿ ಆ ರೀತಿಯಾದಂಥ ಆಪ್ಷನ್ಸ್, ಡಿಪ್ಲೊಮೊ ಎಲ್ಲ ಕೊಟ್ಟಿದೆ, ಅದರಲ್ಲಿ ನೀವು ಸೆಲೆಕ್ಟ್ನ ಮಾಡಿಕೊಂಡು ಓಕೆ ಅಂತ ಕೊಡಿ. ಅದಾದಮೇಲೆ ಪ್ಲೀಸ್ ಮೆನ್ಷನ್ ಯುವರ್ ಡಿಗ್ರಿ ಅಂತ ಕೊಡ್ತಾ ಇದೆ. ಅಂದರೆ ನೀವು ಯಾವುದರಲ್ಲಿ ಡಿಗ್ರಿ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತದೆ. ಲೈಕ್ ಎಕ್ಸಾಂಪಲ್ BCom, BA, BSc ಅಂತ. ಸೊ ನಾನಿಲ್ಲಿ ನನ್ನ BCom ಆಗಿದೆ ಅಂತ ನಾನು ಮೆನ್ಷನ್ನ ಮಾಡ್ತಾ ಇದ್ದೀನಿ. ಸಾರಿ, ಜಸ್ಟ್ ಅ ಮಿನಿಟ್. ಓಕೆ, BCom ಅಂತ ಇಲ್ಲಿ ಮೆನ್ಷನ್ನ ಮಾಡ್ತಾ ಇದ್ದೀನಿ. ಅದಾದಮೇಲೆ ಡ್ಯೂ ಯು ಹ್ಯಾವ್ ಎನಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ವೈಲ್ ಇನ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಟ್ಯುಟೋರಿಯಲ್ಸ್ ಆರ್ ಹೋಮ್ ಪ್ಲ್ಯಾಟ್ಫಾರ್ಮ್ಸ್, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಕೇಳಿದೆ. ಸೊ ನಿಮಗೇನಾದರೂ ಲೈಕ್ ನಿಮ್ಮ ಮನೆ ಹತ್ರ ಇರೋ ಟ್ಯೂಷನ್ಸ್ಗಳಲ್ಲಿ ಹೋಗಿ ಟೀಚ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯಾ, ಅಥವಾ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಇದೇ ರೀತಿಯಾದಂಥ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯಾ, ಅಥವಾ ಸ್ಕೂಲ್ಗಳಲ್ಲಿ ಟೀಚ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ನಾನು ನಿಮಗೆ ಏನು ಪ್ರಿಫರ್ ಮಾಡ್ತೀನಿ ಅಂದರೆ ಇದಕ್ಕೆ ಆದಷ್ಟು ಎಸ್ ಅಂತಲೇ ಆನ್ಸರ್ನ ಕೊಡಿ. ಅಕಸ್ಮಾತ್ ಅವ್ರ ಕಡೆಯಿಂದ ಏನಾದ್ರು ಕ್ವೆಶನ್ ರೇಸ್ ಆದಾಗ ನಾನು ನನ್ನ ಮನೆ ಹತ್ರ ಇರೋ ನಿಯರ್ ಬೈ ಟ್ಯೂಷನಲ್ಲಿ ವರ್ಕ್ನ ಮಾಡಿದ್ದೆ ಅಂತ ಹೇಳಿ, ಅಕಸ್ಮಾತ್ ಅವ್ರು ಏನಾದ್ರು ಎಕ್ಸ್ಪೀರಿಯನ್ಸ್ ಲೆಟರ್ ಅಥವಾ ಅವ್ರ ಕಡೆಯಿಂದ ಏನಾದ್ರು ಕೇಳಿದ್ರೆ ಅದಷ್ಟು ದೊಡ್ಡ ಟ್ಯೂಷನ್ ಅಲ್ಲ,
ಹಾಗೆ ಇದು ಇವಾಗ ಕ್ಲೋಸ್ ಆಗಿದೆ. ಸೊ ಅದರಿಂದ ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಲೆಟರ್ ಇಲ್ಲ ಅಂತ ನೀವು ಹೇಳ್ಬೋದು. ನಾನು ಏನಕ್ಕೆ ಹೀಗೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ. ಎಕ್ಸ್ಪೀರಿಯನ್ಸ್ ಇಲ್ಲ, ನಾವು ಫ್ರೆಷರ್ ಅನ್ನೋ ಕಾರಣಕ್ಕೆ ಚಾನ್ಸ್ ಸಿಗದೆ ಹೋಗಬಾರ್ದು. ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಾದಂಥ ಒಂದು ಆನ್ಸರ್ನ ಕೊಟ್ಟು ನೀವು ಕೆಲಸ ತೊಗೊಳ್ಬೋದು. ಜೊತೆಗೆ ನೀವು ಅಷ್ಟೇ ಸಿನ್ಸಿಯರ್ ಆಗಿ ವರ್ಕ್ನ ಮಾಡಬೇಕಾಗಿರುತ್ತೆ. ಯಾಕಂದರೆ ನೀವೆಷ್ಟು ಸಿನ್ಸಿಯರ್ ಆಗಿ ಮಾಡ್ತೀರಾ ಅಷ್ಟು ಅವ್ರಿಗೆ ಟ್ರಸ್ಟಬಲ್ ಇರುತ್ತೆ. ಸೊ ಇಲ್ಲಿ ನೀವು ಎಸ್ ಅಂತ ಕೊಟ್ಟರೆ ಅದು ನೆಕ್ಸ್ಟ್ ಆನ್ಸರ್ ಇಲ್ಲಿ ಶೋ ಆಗುತ್ತೆ. ಅದಾದಮೇಲೆ ಇಲ್ಲಿ ನೀವು ನೋಡಿದ್ರೆ ಯು ಎಕ್ಸ್ಪೀರಿಯನ್ಸ್ ಬಿಲೋ ಆಫ್ ಟೀಚಿಂಗ್ ಅ ಮಿನಿಮಮ್ 3 to 4 hours ಪರ್ ಡೇ ಅಂತ ಕೊಟ್ಟಿದೆ. ಸೊ ನಾನು ನಿಮಗೆ ಹೇಳಿದೆ ಅಲ್ವಾ, ಲೈಕ್ 3 to 4 hours ನೀವು ಜಸ್ಟ್ ಡೇ ಅಲ್ಲಿ ಸ್ಪೆಂಡ್ ಮಾಡಿ ಅಟ್ಲೀಸ್ಟ್ ವರ್ಕ್ನ ಮಾಡ್ಬೋದು ಅಂತ. ಅದೇ ಇಲ್ಲಿ ಕೊಟ್ಟಿರೋ ಮಿನಿಮಮ್ 3 to 4 hours ಆದರೂ ನೀವಿಲ್ಲಿ ವರ್ಕ್ನ ಮಾಡಬೇಕಾಗಿರುತ್ತೆ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಅಂತ ಹೇಳಿದ್ದಾರೆ. ಹಾಗೆ ಲೈಕ್ ಇಲ್ಲಿ ನಾನು ಹೇಳಿದೆ ಅಲ್ವಾ, ಗ್ರೇಡ್ಸ್ಗಳಿದೆ ಅಂದರೆ ಸ್ಟ್ಯಾಂಡರ್ಡ್ಸ್ಗಳಿದೆ. ಕಿಂಡರ್ ಗಾರ್ಡನಿಂದ 5th ಸ್ಟ್ಯಾಂಡರ್ಡ್ವರೆಗೂ ಒಂದು ಸೆಕ್ಷನ್ಸ್ ಇರುತ್ತೆ, ಅಥವಾ 3rd ಇಂದ 8th ಸ್ಟ್ಯಾಂಡರ್ಡ್ಸ್ವರೆಗೂ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು, ಅಥವಾ 9th ಇಂದ 12th ಸ್ಟ್ಯಾಂಡರ್ಡ್ವರೆಗೂ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಯಾವುದು ನಿಮಗೆ ಟೀಚ್ ಮಾಡೋದಕ್ಕೆ ಆಗುತ್ತೆ, ಎಷ್ಟು ಸ್ಟ್ಯಾಂಡರ್ಡ್ಸ್ವರೆಗೂ ಟೀಚ್ ಮಾಡೋದಕ್ಕೆ ಆಗುತ್ತೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡಿಕೊಂಡು ವರ್ಕ್ನ ಮಾಡ್ಬೋದು. ಅಕಸ್ಮಾತ್ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನನಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಮಾಡೋದಕ್ಕೆ, ಬಟ್ ನನಗೆ ಬೇಸಿಕ್ಸ್ ಎಲ್ಲ ಗೊತ್ತಿದೆ, ಅದನ್ನು ನಾನು ಮ್ಯಾನೇಜ್ನ ಮಾಡ್ಬೋದು ಅಂದರೆ ನಾನು ನಿಮಗೆ ಹೇಳೋದು ಕಿಂಡರ್ ಗಾರ್ಡನಿಂದ 5th ಸ್ಟ್ಯಾಂಡರ್ಡ್ವರೆಗೂ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಬೇರೆ ಸ್ಟ್ಯಾಂಡರ್ಡ್ಸ್ಗಳಿಗೂ ಮಾಡ್ಬೋದು ಅನಿಸುತ್ತೆ. ನೆಕ್ಸ್ಟ್ ಅಪ್ಡೇಟ್ ಆಗ್ತಾ ಹೋಗ್ಬೋದು. ಸೊ ನಾನಿಲ್ಲಿ ಕಿಂಡರ್ ಗಾರ್ಡನಿಂದ 5th ಗ್ರೇಡ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ತೀನಿ. ಅದಾದಮೇಲೆ ಇಲ್ಲಿ ನಿಮಗೆ ಟೈಮಿಂಗ್ಸ್ನ ಕೇಳ್ತಾ ಇದೆ, ಯಾವ ಟೈಮಿಂಗ್ಸಲ್ಲಿ ನೀವು ವರ್ಕ್ನ ಮಾಡೋದಕ್ಕೆ ಆಗುತ್ತೆ ಇಲ್ಲಿ ಅಂತ. ಇದು ಫ್ಲೆಕ್ಸಿಬಲ್ ಇರೋದ್ರಿಂದ ನೀವೇ ಇಲ್ಲಿ ಟೈಮಿಂಗ್ಸ್ನ ಸೆಟ್ ಮಾಡ್ಕೊಬೋದು. ಲೈಕ್ 8 AM ಇಂದ 7 PM ವರೆಗೂ, ಲೈಕ್ 7 AM ವರೆಗೂ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು ಅಂತ ಹೇಳಿದೆ. ಸೊ ಲೈಕ್ ಮಧ್ಯಾಹ್ನ 12 ಗಂಟೆಯಿಂದ ಬೆಳಗಿನ ಜಾವ 7 ಗಂಟೆವರೆಗೂ ನೀವು ಫ್ಲೆಕ್ಸಿಬಲ್ ಆಗಿ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಲ್ಲ ಇಂಡಿಯನ್ ಟೈಮಿಂಗ್ಸ್ಗೆ ಬಂದರೆ 4 PM ಇಂದ 8 AM ವರೆಗೂ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು ಅಂತ AM ಅಲ್ಲ PM 4 PM ಇಂದ 8 PM ವರೆಗೂ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ ನೋಡಿದ್ರೆ 11 AM ಇಂದ 5 PM ವರೆಗೂ ವರ್ಕ್ನ ಮಾಡ್ಬೋದು ಅಂತ ಹೇಳಿದ್ರೆ ನಿಮಗೆ ಯಾವುದಾಗುತ್ತೆ ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ನಾನಿಲ್ಲಿ ಇಂಡಿಯನ್ ಟೈಮಿಂಗ್ಸ್ 4 PM ಇಂದ 8 PM ಅಂತ ಸೆಲೆಕ್ಟ್ನ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ. ಇಷ್ಟು ನೀವು ಆನ್ಸರ್ನ ಮಾಡಿದ್ರೆ ನಿಮ್ಮ ಕಡೆಯಿಂದ ಅಪ್ಲೈ ಮಾಡಬೇಕಾದಂಥ ಸ್ಟೆಪ್ಸ್ಗಳು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಅಂತ. ಅದಾದಮೇಲೆ ನೀವು ಕೊಟ್ಟಿರೋವಂಥ ನಿಮ್ಮ ಇಮೇಲ್ ID ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲನ್ನು ಚೆಕ್ ಮಾಡ್ಕೊತಾ ಇರಿ. ಸ್ಪ್ಯಾಮ್ ಲಿಸ್ಟ್ ಕೂಡ ಚೆಕ್ ಮಾಡ್ಕೊಳ್ಳಿ. ಅದರಿಂದ ಅವರ ಇಮೇಲ್ ಏನಾದ್ರು ಸ್ಪ್ಯಾಮ್ ಲಿಸ್ಟಿಗೆ ಹೋಗಿದ್ರೆ ಡೈಲಿ ವೈಸಲ್ಲಿ ಇಮೇಲ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಅಂತ. ಆ ಇಮೇಲ್ಗೆ ರೆಸ್ಪಾನ್ಸ್ ಮಾಡಿ. ಅಕಸ್ಮಾತ್ ಏನಾದ್ರು ನಿಮಗೆ ಅನ್ನೋನ್ ನಂಬರಿಂದ ಕಾಲ್ ಬಂತಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಅದರಿಂದ ಅವ್ರಿಗೂ ಕೂಡ ಒಳ್ಳೆ ಗುಡ್ ಇಂಪ್ರೆಷನ್ಸ್ ಬರುತ್ತೆ, ನಿಮ್ಮನ್ನ ಸೆಲೆಕ್ಟ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಹಾಗೆ ನಾನು ನಿಮಗೆ ಹೇಳಿದಾಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಂದರೆ ಎಸ್ ಅಂತಲೇ ಹೇಳಿ. ಇಲ್ಲ ನೀವು ನಿಮ್ಮ ಮನೇಲಿ ನೀವೇ ಲೈಕ್ ಸೆಲೆಕ್ಟ್ ಮಾಡ್ಕೊಂಡಿರೋ ಹಾಗೆ 5th ಸ್ಟ್ಯಾಂಡರ್ಡ್ ಅಥವಾ 6th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾನು ಟ್ಯೂಷನ್ನ ಮಾಡ್ತಾಯಿದ್ದೆ ಅಂತ ಹೇಳ್ಬೋದು. ಇಲ್ಲಾಂದರೆ ನಿಮ್ಮ ಮನೆ ಹತ್ರ ಇರುವಂಥ ಯಾವ್ದಾರ ಪ್ರೈವೇಟ್ ಟ್ಯೂಟರಿಂಗ್ ಅಲ್ಲಿ ನಾನು ಟೀಚರಾಗಿ ವರ್ಕ್ನ ಮಾಡಿದ್ದೀನಿ ಅಂತ ಹೇಳ್ಬೋದು. ಅದೇ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಅದನ್ನು ಕೂಡ ನೀವಿಲ್ಲಿ ಆ್ಯಡ್ನ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನು ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ವಿಡಿಯೋ ಕೊನೆಯಲ್ಲಿ ಅಥವಾ ಸ್ಟಾರ್ಟಿಂಗಲ್ಲಿ ಇಂಟರ್ವ್ಯೂ ರೌಂಡ್ಸ್ಗಳ ಬಗ್ಗೆ ಅಥವಾ ಇಂಟರ್ವ್ಯೂಲಿ ಕೇಳ್ಬೋದಾದಂಥ ಕ್ವೆಶನ್ಸ್ಗಳ ಬಗ್ಗೆ ಟಿಪ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ಅದನ್ನು ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ನಾನು ಇವತ್ತಿನದರಲ್ಲಿ ಕೊಡೋದಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ಜಸ್ಟ್ ಅದ್ರ ಬಗ್ಗೆ ಏನೂ ನೋಟ್ ಮಾಡ್ಕೊಂಡಿಲ್ಲ. ಸ್ಟೆಪ್ಸ್ ಬೈ ಸ್ಟೆಪ್ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಯಿಂದ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇಂಟ್ರೆಸ್ಟ್ ಇರೋರು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದ್ರು ಡೌಟ್ ಇದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.